ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲ್ಲೋ ಅವ್ರಿಗೆ ಹುಡುಕೊಡದೆ ನನ್ನ ಕೆಲಸ. ಆತನ ಪಾಪದ ಕೂಡ ತುಂಬಿದೆ. ನನ್ನ ತಕ್ಕ ತೋರಿಸಿದ್ದೀನಿ ಅವನಿಗೆ. ನಾನೇ ಅಂದಂತ ರಾಜಕಾರಣಿಗಳಾಗಿರ್ಬೋದು, ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು, ದಾನುಗಳಾಗಿರ್ಬೋದು, ಅವರನ್ನ ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದ್ದೀನಿ. ಏ ಮಂಗ ಎಲ್ಲ ಕೊಳಕ್ ಮಂಡ್ಲ ಆಗ್ಬಿಟ್ಟವೆ ಸರ್. ಎಸ್, ಡೆಫಿನೆಟ್ಲಿ ಒನ್ ಡೇ ಐ ವಿಲ್ ಬಿಕಮ್ ಎ ಸಿಎಂ. ಬಿಗ್ ಬಾಸ್ ಸೀಸನ್ 11ಕ್ಕೆ ಎಂಟ್ರಿಯಾದ ಲಾಯರ್ ಜಗದೀಶ್ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದಂತಹ ಸಂಗತಿಗಳನ್ನ ಇವತ್ತು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವೀಕ್ಷಿಸಿ. ಇಡೀ ಕರ್ನಾಟಕ ಪೊಲೀಸ್ ಇಲಾಖೆ ಬಿಗ್ ಬಾಸ್ ಸ್ಪರ್ಧಿ ಒಬ್ಬರ ಮೇಲೆ ಕಣ್ಣಿಟ್ಟಿದೆ. ಜಗದೀಶ್ ಅಷ್ಟಕ್ಕೂ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋದಕ್ಕೆ ಮುಂಚೆ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಡಿರುವಂತಹ ಲೈವ್, ಹೇಳಿರ್ತಕ್ಕಂತಹ ವಿಚಾರಗಳು ಇದೆಲ್ಲವೂ ಕೂಡ ಕಾರಣವಾಗಿದೆ. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದ 2ನೇ ಸ್ಪರ್ಧಿಯಾಗಿ ಎಂಟ್ರಿಯಾಗಿದ್ದು ಲಾಯರ್ ಜಗದೀಶ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಲಾಯರ್ ಜಗದೀಶ್ ಅವರು ಎಂಟ್ರಿ ಆಗಿರೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಕಳೆದ ಹಲವಾರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸೈಲೆಂಟ್ ಆಗಿದ್ದ ವಕೀಲ್ ಸಾಬ್ ಖ್ಯಾತಿಯ ಲಾಯರ್ ಜಗದೀಶ್ ಇತ್ತೀಚಿನ 4-5 ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ಇದ್ದಕ್ಕಿದ್ದಂತೆ ಆಗಮಿಸಿ ಪೊಲೀಸರ ವಿರುದ್ಧ ಮಾತನಾಡಿದ್ರು. ಶಾಕಿಂಗ್ ಎಂಬಂತೆ ಕಮಿಷನರ್ ವಿರುದ್ಧ ಏಕವಚನದಲ್ಲಿ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿತ್ತು ವಕೀಲ್ ಸಾಹೇಬ್ರ ಈ ಒಂದು ವರ್ತನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಲ್ಲದೆ ಸೆನ್ಸೇಷನ್ ಕೂಡ ಹುಟ್ಟುಹಾಕಿತ್ತು. 2 ದಿನಗಳ ಹಿಂದೆ ಜಗದೀಶ್ ಅವರು ಫೇಸ್ಬುಕ್ ಲೈವ್ ಮೂಲಕ ಬೆಂಗಳೂರು ಕಮಿಷನರ್ ಅವರನ್ನ ನಿಂದಿಸಿದ್ದಲ್ಲದೆ ಪೊಲೀಸರ ಅಂದ್ರೆ ಕಾನ್ಸ್ಟೇಬಲ್ಗಳ ವಿಚಾರವಾಗಿಯೂ ಸಾಕಷ್ಟು ಮಾತನಾಡಿದ್ರು. ಅವರ ವೇತನ ಮತ್ತಿತರ ವಿಚಾರವಾಗಿ ಮಾತನಾಡುತ್ತಾ ಧರಣಿಯನ್ನು ಕೂಡ ಮಾಡೋದಾಗಿ ಹೇಳಿದ್ರು. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನಂದ್ರೆ, ಫೇಸ್ಬುಕ್ ಲೈವ್ ನಲ್ಲಿ 15 ದಿನಗಳ ಕಾಲ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ನಂತರ ಬಂದು ಎಲ್ರನ್ನೂ ಕೂಡ ನೋಡ್ತೀನಿ ಅಂತ ಹೇಳಿದ್ರು. ಈ ಒಂದು 15 ದಿನ ವಿಚಾರದ ಪ್ರಸ್ತಾಪ ಬಿಗ್ ಬಾಸ್ಗೆ ತೆರಳುವುದೇ ಆಗಿತ್ತಾ ಎಂಬ ಒಂದು ಚರ್ಚೆಗೆ ಕಡೆಗೂ ತೆರೆ ಬಿದ್ದಿದೆ. ಹಾಗಾದ್ರೆ 15 ದಿನ ಮಾತ್ರ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ ಎನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ TRPಗೋಸ್ಕರ ಈ ರೀತಿಯಾಗಿ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುನ್ನ ಫೇಸ್ಬುಕ್ ಲೈವ್ ನಲ್ಲಿ ಸೆನ್ಸೇಷನಲ್ ವಿಚಾರಗಳನ್ನ ಚರ್ಚೆ ಮಾಡಿದ್ರ, ಇದೆಲ್ಲವೂ ಕೂಡ ಬಿಗ್ ಬಾಸ್ ಸೀಸನ್ 11ರ TRP ಗಿಮಿಕ್ಕ ಅನ್ನೋ ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಬಿಐ ಡೈರೆಕ್ಟರ್ನ ಅವರ ನಿಜವಾದ ರೂಪನ ತೋರಿಸ್ದೆ. ಬೆಳಗ್ಗೆ ಎಂಡ್ ಡೆವಲಪ್ಮೆಂಟ್ ಆಗಿರ್ಬೋದು. ನನ್ನ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಜನ ಪೊಲೀಸ್ ಅವರು ಇದ್ದಾರೆ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ನನ್ನ ಜೊತೆ ಫೋಟೋ ಇಡ್ಸ್ಕೊಂಡ್ರು ಕೆಲವು ಇನ್ಸ್ಪೆಕ್ಟರ್ಗಳು ಅವ್ರು ಎಲ್ಲರಿಗೂ ಡೈರೆಕ್ಟಾಗಿ ಧಮಕಿ ಪೊಲೀಸ್ ಕಮಿಷನರ್ ಆಫೀಸಿಂದ. ಏನಂತ ಧಮಕಿ ಅಂತಂದ್ರೆ, ಅದೇನು ಮಾಡ್ತಿರೋ ಗೊತ್ತಿಲ್ಲ, ಆ ಜಗದೀಶ್ ಕೈಲಿ ಆ ವಿಡಿಯೋ ತೆಗ್ಸೋದೇ ಸರಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ದಯಾನಂದ್ ಐ ಲವ್ ಯು ದಯಾನಂದ್, ವೈ ಆರ್ ಯು ಸೋ ಗಿಲ್ಟಿ ದಯಾನಂದ್? ಏನಾಗ್ತಾ ಇದೆ ದಯಾನಂದ್ ನಿನಗೆ? ಯಾಕಷ್ಟೊಂದು ಬೇಜಾರು? ವಾರಂಟ್ ಇದ್ದಿದ್ದಕ್ಕೆ ನಾನು ಕರ್ಕೊಂಬಂದಪ್ಪ. ಈಗ ನೀನು ಎನ್ಕೌಂಟರ್ ಮಾಡೋದು ಫೇಕು ಅಂತ ನಮ್ಮ ಹತ್ರ ರಿಪೋರ್ಟ್ ಐತೆ, ನಾವು ವಿಡಿಯೋ ಮಾಡಿದ್ದೀನಿ ಪಪ್ಪ, ನಮ್ಮ ಹತ್ರ ದಾಖಲೆನೂ ಇದೆಯಪ್ಪ. ಅದಕ್ಕೆ ನೀನು ಯಾಕಪ್ಪ ನಿನ್ನ ಕೆಳಗಡೆ ಇರೋ ಪೊಲೀಸವ್ರಿಗೆ ಧಮಕಿ ಆಗ್ತಾ ಇರೋದು? ಪೊಲೀಸ್ ಕಮಿಷನರ್ ಮಾಡೋ ಕೆಲಸನ ಇದು? ಸಸ್ಪೆಂಡ್ ಮಾಡ್ತೀಯಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ? ಮಾಡಪ್ಪ. ಓಕೆ, ನಾವು ಕೂಡ ನಿನಗೆ ಕೌಂಟರ್ ಕೊಡಕ್ಕೆ ರೆಡಿ ಇದ್ದೀವಪ್ಪ. ಓಕೆ, ಲೀಗಲ್ ಕೌಂಟರ್ ಕೊಡ್ತೀವಪ್ಪ ನಿನ್ಗೆ. ನ್ಯಾಯ ಕೊಡಿಸುವುದಕ್ಕೆ ನಾನು ಹೋರಾಡುತ್ತೇನೆ, ಒಂದಲ್ಲ ಒಂದು ದಿನ ನಾನು ಸಿಎಂ ಆಗ್ತೇನೆ ಅಂತ ಹೇಳಿರುವ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಹೋಗಿದ್ದಾರೆ. ನಾನು ಜಮೀನು ಉಳಿಸ್ಕೊಬೇಕು ಅಂದ್ರೆ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ವಿ ಸ್ಟಾರ್ಟೆಡ್ ಒಂದು ಹೊಸ ಅಧ್ಯಾಯವನ್ನ ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಬರೆಯೋಣ. ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ, MLA ಆಗೋಣ, MP ಆಗೋಣ ಅಂತ ಹೇಳುತ್ತಾ
ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸದ್ದು ಮಾಡಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಯುವತಿ ಪರ ವಕಾಲತ್ತನ್ನು ಹಾಕಿದವರು ವಕೀಲ ಕೆಎನ್ ಜಗದೀಶ್ ಅವರು. ಜಗದೀಶ್ ಕುಮಾರ್ ಕರ್ನಾಟಕದ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿಲ್ಲ. ಈ ಹೆಸರಿನಲ್ಲಿ ಯಾವುದೇ ವಕೀಲಿಕೆ ವರ್ಗಾವಣೆಯನ್ನ ಕೋರಿ ಅರ್ಜಿ ಬಂದಿಲ್ಲ ಅಂತ ಅಂದು ರಾಜ್ಯ ವಕೀಲರ ಪರಿಷತ್ತು ತಿಳಿಸಿತ್ತು. ಆಗ ನಾನು ಕರ್ನಾಟಕ ಕಾನೂನು ವಿವಿಯಲ್ಲಿ ಕಾನೂನು ಪದವಿಯನ್ನ ಪಡೆದಿದ್ದೇನೆ. ಕಾನೂನು ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿ ವಕೀಲರಾಗಿ ಕೆಲಸ ಮಾಡಬಹುದು. ತಾಕತ್ತಿದ್ರೆ ನನ್ನ ವಿರುದ್ಧ ದೂರು ಕೊಡಿ ಅಂತ ಗುಡುಗಿದ್ರು ಲಾಯರ್ ಜಗದೀಶ್ ಅವರು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು.